ಬಿಗ್ ಬಾಸ್ ಅದರಲ್ಲೇನೋ ಈಗ ಅಗ್ನಿ ಪರೀಕ್ಷೆ ಅಂತ ಏನೋ ಹೊಸ ರೌಂಡ್ ಶುರು ಮಾಡಿದ್ದಾರೆ. ಅದನ್ನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. 60 ಜನರನ್ನ ಸೆಲೆಕ್ಟ್ ಮಾಡ್ತಾರೆ, ಅಲ್ಲಿ ಒಂದು 3-4 ಜನರು ಜಡ್ಜ್ ಕೂತ್ಕೊಂಡು ಇವ್ರನ್ನ ಜಡ್ಜ್ ಮಾಡ್ತಾರಂತೆ. ಆ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಹೇಗಿದೆ ಅಂದ್ರೆ, ಯಾರೋ ಒಬ್ಳಿಗೆ ಸಗಣಿ ಮುಖಕ್ಕೆ ಫೇಸ್ ಪ್ಯಾಕ್ ತರ ಹಚ್ಕೋ ಅಂತಾರೆ, ಇನ್ನೊಬ್ಬನಿಗೆ ನಿನ್ ತಲೆ ಕೂದಲು ಟ್ರಿಮ್ ಮಾಡ್ಕೋ ಅಂತಾರೆ, ಇನ್ಯಾವನ್ಗೋ ಏನಾದ್ರು ಮಾಡಿ ನಾನು ಇಂಪ್ರೆಸ್ ಮಾಡು ಅಂತ. ಅಂಡ್ ಬೇಜಾರೇನು ಅಂದ್ರೆ, ಈ ಜನ ಸೆಲೆಕ್ಟ್ ಆಗ್ಬೇಕು ಅನ್ನೋ ಒಂದೇ ಹುಚ್ಚು ಭ್ರಮೆಯಲ್ಲಿ ಅದೆಲ್ಲದಕ್ಕೂ ರೆಡಿ ಆಗ್ಬಿಡ್ತಾ ಇದೆ. ಮರ್ಯಾದೆ ಬಿಟ್ಟು ಈ ಕೋತಿ ತರ ಕುಣಿತಾ ಇದೆ. ಅದೇ ಪ್ರಮೋದಲ್ಲಿ ಯಾರೋ ಒಬ್ಬ ಪಾಪ ಕಷ್ಟಪಟ್ಟು ಏನೋ ಗಿನ್ನೀಸ್ ರೆಕಾರ್ಡ್ ಮಾಡಿದಾನಂತೆ, ಆ ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದಿದ್ದಾನೆ. ಆ ಜಡ್ಜ್ಗಳು ಗಿನ್ನೀಸ್ ರೆಕಾರ್ಡ್ ಸರ್ಟಿಫಿಕೇಟ್ನ ಹರಿದು ಬಿಸಾಕಿದ್ರೆ ನಿನ್ನನ್ನು ಒಳಗೆ ಕಳಿಸ್ತೀವಿ ಅಂತ. ಅಂಡ್ ದಿ ವರ್ಸ್ಟ್ ಪಾರ್ಟ್ ಈಸ್, ಆ ಮನುಷ್ಯ ಆ ಸರ್ಟಿಫಿಕೇಟ್ನ ಹರಿದು ಬಿಸಾಕ. ನನಗೆ ಗೊತ್ತು ಬ್ರದರ್, ಇದೆಲ್ಲ TRPಗಾಗಿ ಮಾಡಿರೋ ಜಸ್ಟ್ ಒಂದು ಪ್ರೋಮೋ ಆಗಿರಬಹುದು. ಆದರೆ ಆ ಪ್ರೋಮೋದಲ್ಲಿ ಅವರು ತೋರಿಸ್ತಾ ಇರೋ ಮೆಂಟಾಲಿಟಿ ಇದೆಯಲ್ಲ, ಒಂದು ರಿಯಾಲಿಟಿ ಶೋಗೆ ಹೋಗೋಕೆ, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋಕೆ ತಾನು ಇಷ್ಟು ವರ್ಷ ಬೆವರು ಸುರಿಸಿದ ಸಂಪಾದಿಸಿದ ಸಾಧನೆಯನ್ನ ಕಸದ ಬುಟ್ಟಿಗೆ ಹಾಕೋ ಮಟ್ಟಕ್ಕೆ ಇಳಿದು ಬಿಡ್ತಾರ. ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತಿದ್ದಂಗೆ ನನ್ನ ಲೈಫು ಚೇಂಜ್ ಆಗ್ಬಿಡುತ್ತೆ ಅನ್ನೋ ಈ ಹುಚ್ಚು ಇದೆಯಲ್ಲ, ಅದು ನಿಜವಾಗ್ಲೂ ಡೇಂಜರಸ್. ಇನ್ನೊಬ್ಬ ಯಾರೋ ಸೆಲೆಕ್ಟ್ ಆಗಿಲ್ಲ ಅಂತ ಡಿಪ್ರೆಷನ್ಗೆ ಹೋಗಿ ಕಣ್ಣೀರ್ ಹಾಕೊಂಡು ರೀಲ್ಸ್ ಮಾಡ್ತಾನಂತ. ಜಸ್ಟ್ ಥಿಂಕ್ ಮಾಡಿ, ಎಲ್ಲಿಗೆ ಹೋಗ್ತಾ ಇದೀವಿ ಗುರು ನಾವೆಲ್ಲ. ಇವ್ರದ್ದೇನೋ ಬಿಗ್ ಬಾಸ್ ಹುಚ್ಚು ಓಕೆ, ಆದ್ರೆ ಇದನ್ನ ನೋಡ್ತಾ ಇರೋ ನಮಗೇನಾಗಿದೆ? ಇಡೀ ರಾಜ್ಯದ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ. ದೇಶದಲ್ಲಿ ಏನಾಗ್ತಾ ಇದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಅತ್ಯಾಚಾರ ಇದೆ, ಎಷ್ಟು ಅನಾಚಾರ ಇದೆ, ನಮ್ ಸುತ್ತಮುತ್ತಾನೆ ಎಷ್ಟು ನೈಜ ಸಮಸ್ಯೆಗಳಿದೆ. ಆ ನೈಜ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡೋಕೆ, ಧ್ವನಿ ಎತ್ತೋಕೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ. ಆದ್ರೆ ಟಿವಿಯಲ್ಲಿ ಯಾರೋ ಮುಖಕ್ಕೆ ಸಗಣಿ ಬಳಿದುಕೊಳ್ಳೋದನ್ನ, ತನ್ನ ಸಾಧನೆಯನ್ನ ಹರಿದು ಬಿಸಾಕೋದನ್ನ ನೋಡಿ ಚಪ್ಪಾಳೆ ತಟ್ಟು ನಾವೆಲ್ಲ ರೆಡಿ ಆಗ್ಬಿಟ್ಟಿದ್ವಿ. ನಾನು ಹೇಳೋದು ಒಂದೇ, ಬಿಗ್ ಬಾಸ್ ಅನ್ನೋದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಶೋ ಅಷ್ಟೇ, ಅದೇ ಪ್ರಪಂಚ ಅಲ್ಲ. ಹಳೆ ಸೀಸನ್ಗಳಿಗೆ ಹೋದವರೆಲ್ಲ ಈಗ ಎಲ್ಲಿದ್ದಾರೆ? ಎಲ್ಲ ಕೋಟ್ಯಾಧಿಪತಿಗಳಾಗೋಗಿದ್ದಾರೆ. ಸುಮ್ಮನೆ ಹಂಗೆ ತಿರುಗಿ ನೋಡಿ, ರಿಯಾಲಿಟಿ ಅರ್ಥ ಆಗುತ್ತೆ. ರಿಯಲ್ ಲೈಫ್ ಹೀರೋಗಳಾಗಬೇಕು ಅಂದ್ರೆ ಫಸ್ಟ್ ನಿಮ್ ಸುತ್ತಮುತ್ತ ಇರೋ ಈ ಸಮಾಜದ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಆ ಬಿಗ್ ಬಾಸ್ ಮನೆಯ ಅಗ್ನಿ ಪರೀಕ್ಷೆಗಿಂತ ನಾವು ನೀವು ದಿನನಿತ್ಯ ಫೇಸ್ ಮಾಡ್ತಾ ಇರೋ ಬದುಕಿನ ಅಗ್ನಿ ಪರೀಕ್ಷೆ ಇದೆಯಲ್ಲ, ಅದು ತುಂಬಾ ದೊಡ್ಡದು, ತುಂಬಾ ದೊಡ್ಡದು. ಈ ಭ್ರಮೆಯಿಂದ ಜನ ಆದಷ್ಟು ಬೇಗ ಹೊರಗೆ ಬರಬೇಕು ಅಂತ ನನಗಂತೂ ಅನಿಸ್ತಾ ಇದೆ.